ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಮತ್ತೊಬ್ಬ ಮಂತ್ರಿ. ರಾಜ್ಯದ ಪ್ರಭಾವಿ ಮಂತ್ರಿಗೆ ಹನಿ ಟ್ರ್ಯಾಪ್ ಸಂಕಷ್ಟ. ಮೇಖ್ರಿ ಸರ್ಕಲ್ನ ಐಷಾರಾಮಿ ಹೋಟೆಲ್ನಲ್ಲೇ ಮಂತ್ರಿಯೊಬ್ಬ ಲಾಕ್ ಆಗಿದ್ದಾನೆ. ಮಂತ್ರಿಯನ್ನೇ ಹನಿ ಟ್ರ್ಯಾಪ್ಗೆ ಬೀಳಿಸಿದ್ದ ಲೇಡಿ ಗ್ಯಾಂಗ್. ಪೆನ್ ಡ್ರೈವ್ ಸೇರೋದ್ರಿಂದ ಮಂತ್ರಿ ಜಸ್ಟ್ ಮಿಸ್ ಆಗಿದ್ದಾರೆ. ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆದ ಮಾಸ್ಟರ್ ಸ್ಟೋರಿ. ಹಾಗಾದ್ರೆ ಮಂತ್ರಿಯನ್ನೇ ಹನಿ ಟ್ರ್ಯಾಪ್ಗೆ ಬೀಳಿಸಿದ್ದ ಲೇಡಿ ಗ್ಯಾಂಗ್ ಯಾರದ್ದು? ಪೆನ್ ಡ್ರೈವ್ ಸೇರೋದ್ರಿಂದ ಮಂತ್ರಿ ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನೇನೆಲ್ಲವೂ ಮುಗಿದೋಯ್ತು ಅನ್ನೋ ಅಷ್ಟರಲ್ಲಿ ಅಲರ್ಟ್ ಆಗಿದ್ರ ಏನೋ ಮಿನಿಸ್ಟರ್. ಇದು ಫ್ರೀಡಮ್ ಟಿವಿಯ ಮೆಗಾ ಮಾಸ್ಟರ್ ಸ್ಟೋರಿ. ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಮತ್ತೊಬ್ಬ ಮಂತ್ರಿ. ರಾಜ್ಯದ ಪ್ರಭಾವಿ ಮಂತ್ರಿಗೆ ಹನಿ ಟ್ರ್ಯಾಪ್ ಸಂಕಷ್ಟ. ಮೇಖ್ರಿ ಸರ್ಕಲ್ನ ಐಷಾರಾಮಿ ಹೋಟೆಲ್ನಲ್ಲೇ ಮಂತ್ರಿ ಲಾಕ್ ಆಗಿದ್ರ. ಹಾಗಾದ್ರೆ ರಾಸಲೀಲೆ ಪ್ರಕರಣದಲ್ಲಿ ಕೇಳಿ ಬರ್ತಿರುವಂತಹ ಮಂತ್ರಿ ಯಾರು? ನಮ್ಮ ಬೆಂಗಳೂರಿನ ಹೃದಯ ಭಾಗದ, ಬೆಂಗಳೂರಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಹೆಬ್ಬಾಳದ ಹತ್ತಿರ ಮೇಖ್ರಿ ಸರ್ಕಲ್ ಬಳಿ ಇರುವ ಐಷಾರಾಮಿ ಹೋಟೆಲ್ನಲ್ಲಿ ಇದೇ ಮಂತ್ರಿ ಜಸ್ಟ್ ಮಿಸ್ಸು. ಹನಿ ಟ್ರ್ಯಾಪ್ ಸುಳಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ. ಒಂದು ವೇಳೆ ಸಚಿವ ಯಾರು ಅನ್ನೋದು ಗೊತ್ತಾದ್ರೆ ಇಡೀ ಸಿದ್ದರಾಮಯ್ಯ ಸಚಿವ ಸಂಪುಟವೇ ತಲೆ ಕೆಳಗೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಪ್ಯಾಕೇಜ್ ಮಾತಾಡಿ ಮಂತ್ರಿಯನ್ನೇ ಖೆಡ್ಡಾಗೆ ಬೀಳಿಸಿದ್ದ ಲೇಡಿ ಗ್ಯಾಂಗ್. ಮೇಖ್ರಿ ಸರ್ಕಲ್ನ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಮಾತುಕತೆ, ಕುಚು ಎಲ್ಲವೂ ನಡೆದಿತ್ತು. ಮಾತುಕತೆ ನಡೆಸುತ್ತಲೇ ವಿಡಿಯೋ ಮಾಡಿಕೊಳ್ತಿದ್ದ ಯುವತಿ ಇನ್ನೇನು ಸ್ವಲ್ಪದ್ರಲ್ಲೇ ಲಾಕ್ ಆಗಿ ಬಿಡುತ್ತಿದ್ದ ಆ ಪ್ರಭಾವಿ ಮಂತ್ರಿ. ಯುವತಿ ಪ್ಲಾನ್ ಅರಿತು ಮಂತ್ರಿ ಪ್ಲಾನ್ ಚೇಂಜ್ ಮಾಡ್ಕೊಂಡ್ರು. ನೀವು ಚಾಪೆ ಕೆಳಗೆ ತೂರಿದ್ರೆ ನಮ್ಮ ಮಂತ್ರಿಗಳು ರಂಗೋಲಿ ಕೆಳಗೆ ತೂರಿ ಅಲ್ಲಿಂದ ಎದ್ದು ಬರ್ತಾರೆ. ನೈಸ್ ಮಾಡಿ ಈಗ ಬೇಡ ಹೋಗೋಣ ಎಂದು ಕಳಿಸಿಬಿಟ್ಟ ಮಂತ್ರಿ. ಯುವತಿ ಹೋದ್ಮೇಲೆ ಉಸಿರು ಬಿಟ್ಟವ್ರೆ. ಬಚಾವಾಗ್ಬಿಟ್ಟೆ. 90ರಲ್ಲಿ ಒಡಕತ್ತಿತ್ತೇನೋ ಎದೆ. ಆದ್ರೆ ಅಷ್ಟೊತ್ತಿಗದಾಗಲೇ ಬಹಳಷ್ಟು ವಿಡಿಯೋಗಳು ರೆಕಾರ್ಡ್ ಆಗಿದ್ವು. ಫೈಲ್ ಮೂವ್ ಮಾಡೋ ಬದಲು ಇನ್ನೇನು ಮೂವ್ ಮಾಡ್ತಿದ್ರು ಮಿನಿಸ್ಟರ್. ಎಲ್ಲ ರೀತಿ ಮೂವ್ ಆಗೋ ಬದಲು ಮನಸ್ಸು ಚೇಂಜ್ ಮಾಡಿ ಬಚಾವಾಗಿದ್ದಾರೆ. ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ಹನಿ ಟ್ರ್ಯಾಪ್ ಸುಳಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ, ಆತನ ಹೆಸರು ತಳುಕು ಹಾಕಿಕೊಂಡಿದೆ. ಫೈಲ್ ಒಂದು ಮೂವ್ ಮಾಡಬೇಕು. ಹುಡುಗಿ ಬಂದಿದ್ಲು ಹತ್ತಿರಕ್ಕೆ. ವಿಡಿಯೋ ರೆಕಾರ್ಡ್ ಬಟನ್ ಅನ್ನ ಅದುಮೇ ನಿಂತ್ಕೊಂಡಿದ್ಲೇನ. ಆಲ್ಮೋಸ್ಟ್ ವಿಡಿಯೋ ಆಗಿದೆ. ಇನ್ನೇನು ಕೊನೆ ಹಂತದ ವಿಡಿಯೋ. ಅಷ್ಟೊತ್ತಿಗದಾಗಲೇ ಮಂತ್ರಿ ಕಣ್ಣಿನ ಕೃಷ್ಣಮಣಿ ಆಕೆಯ ಕ್ಯಾಮರಾದ ಕಡೆಗೆ ಹೋಗಿದೆ. ಪ್ಲೇಟೇ ಚೇಂಜ್ ಮಾಡಿದ್ರು ಮಂತ್ರಿ. ಇನ್ನೇನು ತಗಲಾಕಿಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ಮಂತ್ರಿ ಬಚಾವ್. ಇನ್ನೇನು ಸ್ವಲ್ಪದ್ರಲ್ಲೇ ಲಾಕ್ ಆಗಿ ಬಿಡ್ತಿದ್ದ ಆ ಪ್ರಭಾವಿ ಮಂತ್ರಿ. ಸಮಯ ಪ್ರಜ್ಞೆ ಅಂತ ಕರೀತೀರೋ ಅಥವಾ ಅವರ ಗ್ರಹಚಾರದ ಸಮಯ ಹತ್ರ ಬಂದಿರಲಿಲ್ವೇನೋ ಪಾಪ. ಯುವತಿಯನ್ನ ಇಲ್ಲಿ ಬೇಡ ನಡಿ ಅಂತ ಕಳಿಸಿಕೊಟ್ಟ ಮಂತ್ರಿ. ಇಲ್ಲಿ ಬೇಡ ನಡಿ ಅಂದ್ರೆ ಅರ್ಥ ಏನ್ರಿ? ನೈಸ್ ಮಾಡಿ ಈಗ ಬೇಡ ಹೋಗೋಣ ಎಂದು ಕಳಿಸಿಬಿಟ್ಟ ಮಂತ್ರಿ. ಯುವತಿ ಆದಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗಿದೆ. ಪ್ರಭಾವಿ ಮಂತ್ರಿಯನ್ನೇ ಲಾಕ್ ಮಾಡಲು ಯತ್ನಿಸಿದ್ಯಾರು? ಮಂತ್ರಿ ವಿರುದ್ಧವೇ ಷಡ್ಯಂತ್ರ ಮಾಡಿತಾ ಇನ್ನೊಂದು ಟೀಮ್. ಹಾಗಾದ್ರೆ ಆ ಟೀಮ್ ಯಾವುದು? ಪ್ರಭಾವಿ ವಿರುದ್ಧವೇ ಗೂಬೆ ಕೂರಿಸಲು ನಡೀತಾ ಷಡ್ಯಂತ್ರ. ಕಾಂಗ್ರೆಸ್ನಲ್ಲಿ ಸಚಿವರ ನಡುವೆ ಇದೆ ಎರಡು ಗುಂಪು. ಒಂದು ಮನೆ, ಎರಡು ಬಾಗಿಲು. ಈಗ ಖ್ಯಾತ ಸಚಿವರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್. ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ಗೆ ಬೀಳಿಸಲು ಬಹುದೊಡ್ಡ ಷಡ್ಯಂತ್ರ ನಡೆದಿತ್ತು. ಯುವತಿಯನ್ನ ಹೋಟೆಲ್ಗೆ ಕಳಿಸಿ ಟ್ರ್ಯಾಪ್ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಂತ್ರಿ ವಿರುದ್ಧವೇ ಷಡ್ಯಂತ್ರ ಮಾಡಿತಾ ಇನ್ನೊಂದು ಟೀಮ್. ಹಾಗಾದ್ರೆ ಆ ಟೀಮ್ ಯಾರ್ದು ಮತ್ತು ಯಾರು? ಪ್ರಭಾವಿ ವಿರುದ್ಧವೇ ಗೂಬೆ ಕೂರಿಸಲು ನಡೀತಾ ಬಹುದೊಡ್ಡ ಷಡ್ಯಂತ್ರ. ಕಾಂಗ್ರೆಸ್ನಲ್ಲಿರುವ ಸಚಿವರ ನಡುವೆ ಇದೆ ಎರಡು ಗುಂಪು. ನಾನಾ ನೀನಾ ಅನ್ನೋ ತರದ ಗುಂಪುಗಳೆಲ್ಲ ಇದಾವೆ ಕಾಂಗ್ರೆಸ್ನಲ್ಲಿ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಒಬ್ಬರು
ಬಿದ್ದಾಗ ತಲೆಗೊಬ್ಬ ಕಲ್ಲಿಡ್ಕೊಂಡು ಹೊಡೆಯೋರು ಇದ್ದಾರೆ. ಒಬ್ಬರನ್ನ ಕೆಳಗುರುಳಿಸಿ ಅವನ ಎದೆ ಮೇಲೆ ವಿಕಾಸಸೌಧ ಕಟ್ಟಬೇಕು ಅಂತ ಇಚ್ಛೆ ಪಟ್ಟವರು ಇದ್ದಾರೆ. ಪ್ರಭಾವಿ ಮಂತ್ರಿಯನ್ನೇ ಲಾಕ್ ಮಾಡಲು ಯತ್ನಿಸಿದ್ಯಾರು? ಮಂತ್ರಿ ವಿರುದ್ಧವೇ ಷಡ್ಯಂತ್ರ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ಯಾಕೆ ಆ ತಂಡ? ಹೆಣ್ಣು ಮಗಳೊಬ್ಬಳು ಸಕಲ ತಯಾರಿ ಮಾಡಿಕೊಂಡಿದ್ಲು. ಮಿನಿಸ್ಟರ್ ಹತ್ರಕ್ಕೋಗಿ ನಿಂತ್ಕೊಳ್ಳೋದು, ಮಿನಿಸ್ಟರ್ ಮೂಮೆಂಟ್ಗಳನ್ನು ಫೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋದು. ಸರ್ಕಾರದ ಪ್ರಭಾವಿ ಮಿನಿಸ್ಟರ್ ಟ್ರ್ಯಾಪ್ ವರದಿಗೆ ಬೆಚ್ಚಿ ಬಿದ್ದ ಕಾಂಗ್ರೆಸ್ ಹೈಕಮಾಂಡ್. ಸರ್ಕಾರದ ಮಟ್ಟದಲ್ಲೂ ಮಂತ್ರಿ ಕೆಲಸದಿಂದ ಮುಜುಗರ. ಈಗಾಗಲೇ ಟ್ರ್ಯಾಪ್ ಪ್ಲಾನ್ ಬಗ್ಗೆ ಹೈಕಮಾಂಡ್ಗೂ ಕೂಡ ದೂರು ಸಲ್ಲಿಕೆಯಾಗಿದೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆಂದು ಮಂತ್ರಿ ದೂರು ಕೊಟ್ಟಿದ್ದಾರಂತೆ. ಮಂತ್ರಿ ಮಾಡ್ತಿರೋ ದಂಧೆ ವಿರುದ್ಧ ಇನ್ನೊಂದು ಟೀಮು ಕೂಡ ದೂರು ಕೊಟ್ಟಿದೆ. ಎಡಗೈಯಲ್ಲಿ ಮಾಡೋ ಸೇವೆ ಬಲಗೈಗೆ ಗೊತ್ತಾಗಬಾರದು ಅಂತ ಹೇಳ್ತಾರೆ. ಈ ಮಹಾನುಭಾವ ನನ್ನ ವಿರುದ್ಧ ಷಡ್ಯಂತ್ರ ಆಗ್ತಿದೆ ಅಂತೇಳಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟವ್ರೆ. ದೂರು ಕೊಟ್ಟ ಈ ಮಹಾನುಭಾವ ದಂಧೆ ಮಾಡ್ತಿದ್ರು ಅಂತ ಹೇಳಿ ಅವರದ್ದೇ ಮನೆಯ ಸದಸ್ಯರೇ ದೂರು ಕೊಟ್ಟವ್ರೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಮಂತ್ರಿಯ ಈ ಒಂದು ಟ್ರ್ಯಾಪ್ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಟ್ರ್ಯಾಪ್ ಪ್ಲಾನ್ ಬಗ್ಗೆ ಹೈಕಮಾಂಡ್ಗೂ ಕೂಡ ದೂರು ಸಲ್ಲಿಕೆಯಾಗಿದೆ. ಯಾವಾಗ ಬೇಕಾದರೂ ಜ್ವಾಲಾಮುಖಿ ಸ್ಫೋಟಗೊಳ್ಳಬಹುದು. ಸರ್ಕಾರದ ಪ್ರಭಾವಿ ಮಿನಿಸ್ಟರ್ ಟ್ರ್ಯಾಪ್ನಿಂದ ಭಾರೀ ಮುಜುಗರ. ಟ್ರ್ಯಾಪ್ ವರದಿಗೆ ಬೆಚ್ಚಿ ಬಿದ್ದ ಮಿನಿಸ್ಟರ್. ಸರ್ಕಾರದ ಮಟ್ಟದಲ್ಲೂ ಕೂಡ ಮಂತ್ರಿಯ ಈ ಒಂದು ವಿಚಾರ ಚರ್ಚೆ. ಯಾವುದೇ ಕ್ಷಣದಲ್ಲಾದರೂ ಹೊರಬೀಳುತ್ತೆ ಫೈಲ್ ಮೂವ್ ಸೀಕ್ರೆಟ್. ಇಡೀ ಘಟನೆಯನ್ನ ಈಗಾಗಲೇ ರೆಕಾರ್ಡ್ ಮಾಡಿರುವಂತಹ ಯುವತಿ. ಎಲ್ಲ ರೆಕಾರ್ಡ್ ಆಗಿದ್ದೆ. ಕೆಮ್ಮಿದ್ದು, ಸೀನಿದ್ದು, ಹೂಂಕರಿಸಿದ್ದು, ಜೇಂಕರಿಸಿದ್ದು ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ಫೈಲ್ ಮೂವ್ಗೆ ಪ್ಯಾಕೇಜ್ ಕೇಳಿದ್ದು ಒಂದು ಕಡೆ ಭ್ರಷ್ಟಾಚಾರದ ಫೈಲ್, ಇನ್ನೊಂದು ಕಡೆ ರಾಸಲೀಲೆಯ ಫೈಲ್. ಸ್ಟಾರ್ ಹೋಟೆಲ್ಗೆ ಯುವತಿಯನ್ನ ಕರೆಸಿಕೊಂಡಿದ್ದೇಕೆ ಆ ಮಿನಿಸ್ಟರ್? ಸಮಾಜ ಸೇವೆ ಮಾಡೋದಕ್ಕ ಏನೋ? ಸ್ವಲ್ಪ ಯಾಮಾರಿದ್ರು ಹರಿದಾಡ್ತಾ ಇತ್ತು ಇನ್ನೊಂದು ಪೆನ್ ಡ್ರೈವ್. ಹೋಟೆಲ್ನಲ್ಲೇ ತಗಲಾಕೊಂಡು ಪೇಚಿಗೆ ಸಿಲುಕುತ್ತಿದ್ರು ಮಿನಿಸ್ಟರ್. ಯಾವುದೇ ಕ್ಷಣದಲ್ಲಾದರೂ ಹೊರಬೀಳುತ್ತೆ ಫೈಲ್ ಮೂವ್ ಸೀಕ್ರೆಟ್. ಇಡೀ ಘಟನೆಯನ್ನ ಈಗಾಗಲೇ ರೆಕಾರ್ಡ್ ಮಾಡಿರುವಂತಹ ಯುವತಿ. ಅಷ್ಟಕ್ಕೂ ಹೋಟೆಲ್ನಲ್ಲಿ ಡೀಲ್ ಆಗಿದ್ದ ಫೈಲ್ ಯಾವುದು? ಎಮ್ಮೆ ಊರಿಡೀ ಸುತ್ತಾಡ್ಕೊಂಡು ಮೇಯುತ್ತಂತೆ. ಆದರೆ MLAಗಳು ಕೂತು ಜಾಗದಲ್ಲೇ ಮೇಯ್ತಾರಂತೆ. ಇದು ಯಾರೋ ಹಿರಿಯರು ಹೇಳಿದ್ದು ಈಗ ನೆನಪಾಗ್ತಿದೆ ಸಾಂದರ್ಭಿಕವಾಗಿ. ಅಷ್ಟಕ್ಕೂ ಹೋಟೆಲ್ನಲ್ಲಿ ಡೀಲ್ ಆಗಿದ್ದ ಫೈಲ್ ಯಾವುದು? ಫೈಲ್ ಮೂವ್ಗೆ ಪ್ಯಾಕೇಜ್ ಕೇಳಿದ್ದು ಎಷ್ಟು? ಡೀಲ್ ಆಗಿದ್ದು ಎಷ್ಟು? ಒಂದು ಕಡೆ ಭ್ರಷ್ಟಾಚಾರದ ಫೈಲು, ಇನ್ನೊಂದು ಕಡೆ ರಾಸಲೀಲೆಯ ಫೈಲು. ಸ್ಟಾರ್ ಹೋಟೆಲ್ಗೆ ಯುವತಿಯನ್ನ ಕರೆಸಿಕೊಂಡಿದ್ದೇಕೆ ಆ ಮಿನಿಸ್ಟರು? ಸಮಾಜದ ಕುಂದುಕೊರತೆ ಕೂತ್ಕೊಂಡು ಮಾತಾಡೋದಕ್ಕೋ ಏನೋ? ಸ್ವಲ್ಪ ಯಾಮಾರಿದ್ರು ಹರಿದಾಡ್ತಾ ಇತ್ತು ಇನ್ನೊಂದು ಪೆನ್ ಡ್ರೈವ್. ಹೋಟೆಲ್ನಲ್ಲೇ ತಗಲಾಕೊಂಡು ಪೇಚಿಗೆ ಸಿಲುಕುತ್ತಿದ್ರು ಮಿನಿಸ್ಟರ್. ನೆತ್ತಿ ಸೈಡಲ್ಲೂ ಬೆವರ್ತಾ ಇದ್ರು. ಯಾವುದೇ ಕ್ಷಣದಲ್ಲಾದರೂ ಹೊರಬೀಳುತ್ತೆ ಫೈಲ್ ಮೂವ್ ಸೀಕ್ರೆಟ್. ಅಲ್ಲಿ ಏನೇನು ಮೂವ್ ಆಗಿದೆ ಅನ್ನುವಂತಹದ್ದು ಅದು ರಿವೀಲ್ ಆದ ನಂತರವೇ ಗೊತ್ತಾಗಬೇಕು. ಅಷ್ಟಕ್ಕೂ ಹೋಟೆಲ್ನಲ್ಲಿ ಡೀಲ್ ಆಗಿದ್ದ ಫೈಲ್ ಯಾವುದು? ನಿಜಕ್ಕೂ ಕೂಡ ಇಡೀ ಸಿದ್ದು ಸಚಿವ ಸಂಪುಟವೇ ತಲೆ ತಗ್ಗಿಸಬೇಕಾಗಿ ಬರುವಂತಹ ಸುದ್ದಿ.